ಸಬ್ಸ್ಕ್ರೈಬರ್ಸ್ ಬಾರಿ ಕಷ್ಟ ಅದು ಹೇಳಲಿಕ್ಕೆ. ಅಮ್ಮಂಗೂ ಹೇಳಕ್ ಬರಲ್ಲ. ಬರೋದಿಲ್ಲ. ಸಬ್ಸ್ಕ್ರೈಬರ್ಸ್ ಅದು ಏನು ಕಷ್ಟ ನೋಡಿ. ಇದೆಂತ ಇಲ್ಲಿ ಕೂರ್ಲಿಕ್ಕಾ? ಹಾ ಕೂತ್ಕೊಳ್ಳಿ. ಇರ್ಲಲ್ಲ ಇರ್ಲೇ ಬೇಡ. ಕೈಕಾಲು ಬರ್ತಾರೆ. ಮುರಂದ ಬಚ್ಚರವಳು ತಿಕ್ಕಿದ ಜನ ಮತ್ತೆ ಆಜಿ ಬಚ್ಚರ ಏನು ಕೊಡ್ಲ? ಹಾಕಿ ಫುಲ್ ಅಲ್ಲಿ ಮೇಲೆ ರಚ್ಚ ಹಾ ಇದು ಸರಿಯಾಗಿದೆ ಬೊಟ್ಟು. ಇಂತ ಅಚ್ಚ ಏ ಸಿಕ್ಕೆ ಮೂಗು ಕೂಡ ಬುಳ್ಳ ಅದು ಇಡ ಮಂಚೂರ ಹಂಗ ಆಮ್ಯಾಗ ದೇವಸ್ಥಾನ ಬಂದಿಲ್ಲ ಪೂಪ ಬೋಡ ಅವಯ್ಕೋ ಮುಂಗೋ ಪೆಸೋ ಜೋಡಣ ಪಚ್ಚ ಪಚ್ಚ ಸುಲಭು ಸ್ವಾತಿ ಎಂಟು ಪ್ರಾಫಿಟ್ ಇಲ್ಲ ಅಲ್ಪ ಸೀರೆ ಒಂದು ಡ್ರೆಸ್ ಆಶೀರ್ವಾದ എന്നട ഹങ്കർ ഹോപ്പ് കുത്തുണത് ಏನ್ ಪಂಡೆತ್ತ ಏನ್ ಇಚ್ಚಿರ ಕೊಡ್ತಾರೆ ಕೇಳ್ಕೊಂಡ ಐನಕ್ಲು ರಬ್ಬರ್ ಗಿಲ್ಲಿಗೆ ಇವ್ರಿಗೆಲ್ಲ ಇರ್ತಾರಲ್ಲ ಕಾಸ್ಟ್ಯೂಮ್ ಆ ಥರ ಯಾವುದು ಸಿಕೆಬಿ ಬಟ್ಟೆಯಲ್ಲಿ ಇರೋದು ನಾನು ಕಳೆದ 1.5-2 ವರ್ಷದಿಂದ ನಾನು ಹಾಕ್ತಾ ಇರೋದೇ ಇವ್ರದ್ದು ಮಮ್ಮಿ ಐನ್ ಸೂಟ್ ಪಡ ಮನೆಗೊಂದು ರೌಂಡ್ ಬರ್ಬೇಕು ಮನೆಗೆ ಒಂದು ರೌಂಡ್ ಹಾಕಿ ಬರ್ಬೇಕಾ ಅದು ಆಗ್ತೇನಾ ಅಡಿಬೋದು ಮಾತ್ರ ಬರಲ್ಲ ತುಳಸಿ ಕಟ್ಟೆ ಅಡಿಬೋದು ಬರಲ್ಲ ಅದು ವರ್ಷದಲ್ಲಿ ಒಂದ್ಸರಿ ಬರೋದಲ್ವಾ ಆಂಟಿ? ಅದೆಲ್ಲ ಲೆಕ್ಕ ಇಲ್ಲ. ಆಗ ಬರುವಾಗ ಟೆನ್ಷನ್ ಆಗ್ತದೆ, ಇನ್ನು ಕೊಟ್ಬಿಡ್ತಾರೆ ನೆಕ್ಸ್ಟ್ ಬರುವಾಗ. ಅದು ಅಕ್ಕ ಕುಂಕುಮ ಎಲ್ಲ ಹಚ್ಚಿ ನಮ್ಮ ಮನೆಗೆ ಹಚ್ಚಲಿಕ್ಕೆ ಎಲ್ಲರೂ ಬೈತಾರ. ಈಗ ನಾನು ಹಂಗಿದ್ರು ಬೈತಾರ ಅವ್ನು ಬಟ್ಟಿಟ್ಕ ಅಂತ ಇವ್ರಿಗೆ ಒಂದು ಬಳೆ ಇವರಿಬ್ರು ಅಪೋಸಿಟ್ ಅದಾರ. ನಾವೇ ಅಂದ್ರೆ ಅಪ್ಪ ಹೇಳ್ತಾ ಇದ್ರು ಅಂತ ಹಾಗೆ. ಆಶೀರ್ವಾದ ಇಲ್ಲ ಇಲ್ಲ ಆಂಟಿ ಇಲ್ಲ ಆಂಟಿ ಇತ್ತ ಪೌಡಯ ಒಂದು ಪಿನ್ ಕೊಡ ಇತ್ತ ಪೌಡ ಬಸ್ ಸ್ಟ್ಯಾಂಡಿಗೆ ಎನ್ನಲ್ಲ ಕೋಪ ಈಗ ಹೋಗಿ ಬನ್ನಿ ಆಂಟಿ. ಹಾ ಪ್ರಮೋದಣ್ಣ ಅಕ್ಕ ಬರ್ತಾರೆ. ಅಕ್ಕ ನಿಂಗೆ ತಲೆಗೆ ಅಂತ ಬೇಡವಾ? ಅದಕ್ಕೋಸ್ಕರ 50 ರೂಪಾಯಿ ಕ್ಯಾಪ್. ಹ್ಯಾಪಿ ಜರ್ನಿ. ನಿಧಾನ ಬನ್ನಿ, ಹೊರಡಿ, ಹುಷಾರು. ನಾವು ಕಾರಲ್ಲಿ ಈಗ ಒಂದು ಅಂಜನಾದ್ರಿ ಇತ್ತು. ಇವತ್ತು ನಾವು ಹೊರಟಿರೋದು ಅಂಜನಾದ್ರಿಗೆ, ದುರ್ಗಾ ಬೆಟ್ಟಕ್ಕೆ, ವಿಜಯಲಕ್ಷ್ಮಿ ಟೆಂಪಲ್ಗೆ. ಅಲ್ಲಿ ಇದೊಂದು ನನ್ನ ಹೊಸ ಜಾಕೆಟ್, ನನ್ನ ಅಕ್ಕ ತಂದ್ಕೊಂಡಿರೋ ಒಂದು ಹೊಸ ಜಾಕೆಟ್. ನನಗೆ ಹುಷಾರಿಲ್ಲ, ನೆಗಡಿಯಾಗಿದೆ. ನಿನ್ನೆ ಸ್ವಲ್ಪ ಜ್ವರ ಇತ್ತು. ನಿನ್ನೆ ರಾತ್ರಿ ತುಂಬ ಲೇಟಾಗಿ ಬಂದಿತ್ತು. ಅಲ್ಲೊಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು, ಬಟ್ ಜ್ವರದಲ್ಲೂ ಕೂಡ ನಾನಿವತ್ತು ಅಂಜನಾದ್ರಿಗೆ ಹೋಗ್ತಾ ಇದ್ದೆ. ಈಗ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀನಿ. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ಇವೇನು ತಗೊಳಕ್ಕೆ ಸ್ಟಾಪ್. ಅವರೆಲ್ಲ ತಗೊಳ್ತಾ ಇದ್ದಾರೆ. ಸೊ ವೇಟಿಂಗ್. ಏನಾದರೂ ಬೇಕಾ ಅಂತ ಕೇಳಿದ್ರೆ ಈಗ ಎಕ್ಸಾಮ್ ಮುಗ್ದುತ್ತಲ್ಲ, ಪ್ಲೇಸ್ಮೆಂಟ್ ಆದ್ಮೇಲೆ ಕೇಳು. ಅವಾಗ ನೀನು ಇನ್ನೇನು ಕೊಡ್ಸೋದು, ನಾನೇ ತಗೋತೀನಿ. ಆಯ್ತು ತಗೋ. ನಾನು ಕೊಡ್ಸ್ಕೊಂತಿಲ್ಲ. ಅದೇ ಎಲ್ಲೋ 10 ರೂಪಾಯಿ ತಗೊಂಡೋಗಿದ್ದು. ನಾನು ವಿಡಿಯೋ ತೋರಿಸ್ಲಾ? ದೇವ್ರ ಮನೇಲಿ ಇಟ್ಟಿದ್ದೀನಿ. ಲರ್ನ್ ಬಾರ್ಗೇನಿಂಗ್ ಸ್ಕಿಲ್ಸ್ ಫ್ರಮ್ ಸಿಕೆಬಿ. ಗಂಗಾವತಿ ಅವರು ಸುಮ್ಮನೆ ಹೇಳ್ಬಿಡಿ.
ಅವ್ರು ತಗೊಳ್ತಿದ್ದಾರೆ ಅಂತ. ನೋಡಲ್ಲ ಎಷ್ಟು ಅವ್ರು ನಿಮ್ಗೆ 400 ರೂಪಾಯಿ ಹೇಳಿದ್ದಾ? ಜೋಡಿ 2000 ಅಂದ್ರೆ ಒಂದಕ್ಕೆ 5000 ಎರಡು ಅದೊಂದೇ ಆನೆ ಐತೆ ನೋಡ 4000 ಐತೆ ನೋಡಮ್ಮ. ಈ ಆನೆಗೆ ಆ ಆನೆಗೆ ನೋಡ 1000 ರೂಪಾಯಿ ಐತೆ ನೋಡಿ ಜೋಡಿ. ಆನೆಗೆ ಈ ಆನೆಗೆ ಇದೆಷ್ಟು? 1000 ರೂಪಾಯಿ ಜೋಡಿ. ಜೋಡಿ 1000 ರೂಪಾಯಿ. ಅದು ನೋಡು. ಇದು 1500 ಮಾಡಿ. ನಾನು ಅಲ್ಲ ಮೊದಲೇ ರೇಟ್ ಮಾತಾಡಿ ತಗೊಳ್ಳಿ. ಇಲ್ಲ ನಾವು ಕೊಡೋ ರೇಟೇ ಹೇಳಿದ್ದೀವಿ. ನಾವು ಬೇರೆ ಊರಲ್ಲ, ಇಲ್ಲೇ ಗಂಗಾವತಿ ಅವರು. ಕೊಡೋ ರೇಟೇ ಹೇಳಕತ್ತೀನಿ, ಜಾಸ್ತಿ ಹೇಳಿಲ್ಲ. ಅಲ್ಲ ನಾವು ಅಲ್ಲಿ ತಗೊಂಡು ಹೋಗಿದ್ದೀವಿ ಅಕ್ಕ ಅಣ್ಣನ ಹತ್ರ. ನಾವು ಬೇಡ ಅಂತ ನಾವು ಅಲ್ಲಿ ಹೋಗಿದ್ದೀವಿ, ಹೇಳಿದ್ದಷ್ಟೇ. ಇದೆಲ್ಲ ತಗೊಂಡು ಹೋಗಿದ್ವಿ. ನಮ್ಮ ಮನೇಲಿ ಇದೆ, ವಿಡಿಯೋ ಐತೆ, ಬೇಕಾದ್ರೆ ತೋರಿಲ್ಲ. ಕೊಟ್ಟಿನಲ್ಲ 150 ಅದು. ಇದು ಸಹ 15 ಅದು ಬರೋದು ಬರುತ್ತೆ ಅಕ್ಕ. ಇದು ಪೇಣಿಕಲ್ಲು, ನಮಗೆ ಗೊತ್ತಿಲ್ಲ. ಪೇಣಿಕಲ್ ಎಲ್ಲ ಇದು ಮಾಡಿ ಇದು ಪೇಣಿಕಲ್ ಹಾಂ ಇದು ಹಿಂಗೆ ಅದು ಬರುತ್ತಮ್ಮ. ಅಡ್ವಾನ್ಸ್ ಎಷ್ಟು? ಇವಾಗ ನಮ್ಮ ಕೈ ಹಿಂಗೆ ಮಾಡಿದ್ರೆ ಹಿಂಗೆ ತಡಿ ಹಿಂಗೆ ಮಾಡ. ಇದು ನೋಡಿ ಹೆಂಗೆ ಬರಕತ್ತ ಅದು ಮಾಡಮ್ಮ ನೀನು. ಸರಿ ಇದು ಹಿಂಗೆ ಮಾಡ ಮಾಡಿ ಬರ್ತದ ನೋಡು. ಇದು ಪೇಣಿಕಲ್ ಅದು ಬಳಪ ಕಲ್ಲಿ ಇದಮ್ಮ. ಇದು ನೋಡು ಇದು ಹಿಂಗೆ ಮಾಡಿದ್ರು ಒಂಥರ ಹಿಂಗೆ ಸ್ವಲ್ಪ ಏನೇನು ಮಾಡಿದ್ರು ಒಂಥರ. ಅದು ಅಡ್ವಾನ್ಸ್ ಎಷ್ಟು? ಅದು ಕಲ್ಲದು 1000 ರೂಪಾಯಿ ಐತೆ, ದೊಡ್ಡದು 15 ಇಟ್ಟರೆ ಸ್ವಲ್ಪ ಆಚೆ ಹೋಗಿ. ಇದೇನು ಕ್ರ್ಯಾಕ್ ಆಗಲ್ಲ ತಾನೆ? ಬಿಸಿಗೆ ಸ್ಟವ್ ಅಲ್ಲಿ ಇಡ್ಬೋದಾ? ಸ್ಟವಲ್ಲಿ ಸ್ಟವಲ್ಲಿ ಮಾಡ್ಬೋದು ನೋಡಿ. ಅದಕ್ಕೊಂದು ಆಮೇಲೆ ತುಂಬ ಚೆನ್ನಾಗಿ ಕರಿಕಲ್ಲಲ್ಲಿ ಅದು. ಜಸ್ಟ್ ದುರ್ಗಾದೇವಿಗೆ ಬಂದ್ವಿ. ಅಂಡ್ ಇಲ್ಲೂ ಕೂಡ ಪಾರ್ಕಿಂಗ್ ಕಷ್ಟ ಆಗ್ತದೆ. ಫುಲ್ಲು ಜನ ಗಾಡಿ ಪಾರ್ಕ್ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಓಕೆ, ಮಿಸ್ ಪ್ರಸಾದ ಏನು ದುರ್ಗಾದೇವಿ. ನಾನು ಗಿಡ ಪ್ರಸಾದ ಮಾಡ್ತಾ ಇದ್ದೀನಿ. ಇವರಿಗೆಲ್ಲ ಅಡ್ಜಸ್ಟ್ ಆಯ್ತಿಲ್ಲ. ಪ್ರಸಾದನೇ. ಜೇರ್ಪೋಡ ನಾನು ಹೇಳ್ಬೇಕು ಅನ್ಕೊಂಡು ನಿಮ್ಗೆ ಹಿಡ್ಕೊಳ್ಳಿ ಅಂತ. ನಾನು ಸುಮ್ಮನೆ ಅದೇ. ಇವಳೊಂದು ಕುಡಿತಾ ಇದ್ದಾರೆ. ನಾನು ಸಹ ಕುಡಿತೇನೆ. ಚೆನ್ನಾಗಿದೆಯಾ ಆಂಟಿ? ಹೇಗಿದೆ ಊಟದ ಟೈಮ್ ಈಗ? ಏನನ್ಸ್ತು? ಅವರಿಗೆ ನಮ್ಮನ್ನು ನೋಡಿ ನೋಡಿ ಬುಡ್ದಿರ್ಬೋದು. ಖುಷಿಯಾಗಿರುತ್ತೆ. ನನ್ನ ನೋಡು ನಮ್ಮನೆ. ಹಾಗಾದ್ರೆ ನನ್ನ ದಿನ ನೋಡ್ತಾರಲ್ಲ ಅವ್ರಿಗೆ. ಇಲ್ಲೊಂದು ಸ್ಟಾಪ್ ಊಟ. ಎಲ್ರದ್ದು ಊಟ ಆದ್ರೂ ಇವಳ್ದಾಗಿಲ್ಲ. ನೆಕ್ಕೋದ್ ನೋಡಿ ಅವಳು. ಈಗ ಬಾಳೆಹಣ್ಣು, ಅಲ್ಲೊಂದು ಲಡ್ಡು. ಅಂಜನಾದ್ರಿಗೆ ಈಗ ಹತ್ತೋ ಸಮಯ. ಇವತ್ತೇ ಹೋಗಿ ಅಂಜನಾದ್ರಿಗೆ. ನಾವೀಗ ಕಾರಲ್ಲಿ, ನಮ್ಮ ಕಾರಲ್ಲಿ ಕೌ ಬಾಯ್ ಬಂದಿದೆ. ನಾಯಿ ಕುಟ್ಟಿ ಕುಟ್ಟಿಗೆ ಆಯ್ತು ನಾನು ಹಾಕ್ತಿದ್ದೇನೆ. ಏಮಲ್ಲ ಆಯ್ತಾ? ವಾಪಸ್ ಬಂದ್ಬಿಟ್ರಾ? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೀರಿಯಸ್ಲಿ ಕೇಸರಿ ಹಂಗಿರಲ್ಲ. ಅದಕ್ಕೆ ನೀರು ಹಾಕೋದು ಅಥವಾ ಎಣ್ಣೆ ತುಪ್ಪ ಮಿಕ್ಸ್ ಮಾಡೋದು. ಅವರು ದರ್ಶನಕ್ಕೆ ಒಳಗೆ ಹೋಗ್ತಾ ಇದ್ದಾರೆ.
ಓ ಆಂಜನೇಯ ಕಾಣಿಸ್ತು. ದರ್ಶನ ಮುಗಿಸಿ ಈಗ ಒಂದು ಒಳ್ಳೆ ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಪಾಯಿಂಟ್ ಹೋಗ್ತಾ ಇದ್ದೀವಿ. ಸನ್ಸೆಟ್ ಪಾಯಿಂಟ್. ಅಲ್ಲಿ ಒಂದು ಕಪಲ್, ಅಲ್ಲಿ ಒಂದು ಕಪಲ್, ಆಂಟಿ ಒಬ್ಬರೇ ಇದ್ದಾರೆ, ಗಿಡ ಒಬ್ಬನೇ ಇದ್ದಾನೆ, ನಾನು ಒಬ್ಬನೇ ಕೂತಿದ್ದೀನಿ. ಎಲ್ಲ ರೀಲ್ಸ್ ಈ ವ್ಯೂ ಚೆನ್ನಾಗಿದೆ. ಆಯ್ತು ಸನ್ಸೆಟ್ ಮುಗೀತು. ಇದು ಮರ ಸಖತ್ತಾಗಿ ಕಾಣಿಸ್ತಾ ಇದೆ. ಮೈತ್ರಾ ಅದಿಷ್ಟು ಕ್ಲಿಯರ್ ಆಗಿ ಅಲ್ಲಿ ರಶ್ ಇದೆ ಅಲ್ಲ, ಆ ರಶ್ ಕ್ಲಿಯರ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ಆ ರಶ್ ಕ್ಲಿಯರ್ ಆದಮೇಲೆ ಅದರ ಮಹಾಮಂಗಳಾರತಿ ಆಗುತ್ತೆ. ಮಹಾಮಂಗಳಾರತಿ ಮುಗಿಸ್ಕೊಂಡು ಹೋಗ್ತೀವಿ. ಓಕೆ, ಗೋಯಿಂಗ್ ಬ್ಯಾಕ್ ನಾವು ಹೋಗ್ತಾ ಇದ್ದೀವಿ. ನಾನು ಗಿಡ ಆಲ್ವೇಸ್ ಲಾಸ್ಟ್, ನಾಟ್ ಲೇಟ್. ನಾವು ಕೊನೆಯಲ್ಲಿರ್ತೀವಿ. ದರ್ಶನ ಮುಗಿಸ್ಕೊಂಡು ಈಗ ಇಳಿತಾ ಇದ್ದೀವಿ. ಫೈನಲಿ ಒಳ್ಳೆ ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು ಅಷ್ಟೇ. ಇನ್ನೇನಿದೆ, ಖುಷಿ ಆಯಿತು. ಸ್ಟೆಪ್ಪಿಂಗ್ ಡೌನ್. ಏನನ್ನಿಸ್ತು ಆಂಟಿ? ಖುಷಿ ಆಯ್ತು. ಓಕೆ, ಮತ್ತೆ ನಮ್ಮ ಟಿಬಿ ಜ್ವರ ಇದ್ರು ಬಂದು ಹತ್ತಿದ್ಲಲ್ಲ, ಅದು ಭಾರಿ ಖುಷಿ ಆಯ್ತು. ಜ್ವರ ಇಲ್ಲ ಆಂಟಿ, ಈಗೆಲ್ಲ ಕಾಮ್ ಆಯ್ತು. ಅದಕ್ಕೆ ಇಲ್ಲಿರಿ ಆಂಟಿ. ಸೂಪರ್ ಇತ್ತು. ಸೂಪರ್ ಇತ್ತು. ಅದು ಊಟವಾ ಏನ್ ಹೇಗೆ ಫೀಲ್ ಆಯ್ತು ಅಂತ. ತುಂಬಾ ಭಕ್ತಿ. ಭಕ್ತಿ ಬಂತ? ಭಕ್ತಿ ಇದೆ ಈಗ. ನೀವು ಫುಲ್ ಮುಂದೆ 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 ಹತ್ತಿದ್ದಲ್ಲ, ಯಾಕೆ? ನಂಗೆ ಸ್ಲೋ ಹಚ್ಚಕ್ಕೆನಾ? ಹತ್ತಕ್ಕೆ ಆಗಲ್ಲ. ಓ, ಅದಕ್ಕೆ ಬೇಗ ಓ, ನೀವು ಶಬರಿಮಲೆಗೆ ಹೋಗ್ತಿರ್ತೀರಾ? 18 ಸಲ ಹೋಗಿದ್ದು ನಾವು. ಗುರುಸ್ವಾಮಿ ಆಗಿದೆ ಈ ಸಲ 19th ಫೆಬ್ರವರಿಯಲ್ಲಿ ಇಲ್ಲ ಮಾರ್ಚಲ್ಲಿ ಹೋಗ್ತೀವಿ. ಅಂದ್ರೆ ಆಗ ಆಗ್ಬಿಟ್ಟು ಹೋಗದಾ? ಆಗ ಮಾಲೆ ಹಾಕಿ ಹೋಗದಾ? ಹೌದು, ಇನ್ನು ವಿಡಿಯೋ ರೆಕಾರ್ಡಿಂಗ್ ಕೋತಿ ತಿಂದ ನಾವು ತಿನ್ಬಾರ್ದ. ಅದು ರೇಬಿಸ್ ಬರುತ್ತೆ ತಾನೆ? ಸರಿ ಫೈನ್ ಹಾಕ್ಬೇಕು. ಅದು ಹಂಗೆ ಆಂಟಿ ಇಲ್ಲಿ. ಏನು ಮ್ಯಾನರ್ಸ್ ಸ್ಟೆಪ್ ಇಳುವಾಗ ಅಕಸ್ಮಾತ್ ಸಿಕ್ಕಿಬಿಟ್ರೆ. ಸ್ವಾತಿ ಅಕ್ಕ, ನೀವು ಅಣ್ಣ ಬರೋದು ಮತ್ತೆ ಯಾವಾಗ ಪ್ರಮೋದನ? ಅಲ್ಲಿವರೆಗೂ ಬರಲ್ವಾ? ನಂದು 2 ವರ್ಷ ಲೇಟ್. ಇಲ್ಲ, ಬೇಗ ಇಲ್ಲ. ಇಲ್ಲ, ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ದೇವಸ್ಥಾನಕ್ಕೆ ನೀವು ಮದುವೆ ಆವಾಗನೇ ನಾವು ಅದು ದುರ್ಗಾದೇವಿಗೆ ಸೇಮ್ ಅದೇ ಟೈಮಲ್ಲಿ ಎಲ್ಲ ಆಲ್ ಇನ್ ಒನ್ 2 in 1 ಪ್ಯಾಕೇಜ್ ತರ. ಹಾಗಾದ್ರೆ ನಾನು ಆಗಲ್ಲ ಇನ್ನು. ನೆಕ್ಸ್ಟ್ ಇಯರ್ಗೆ ಇಲ್ಲ, ನಿಮ್ ಮದುವೆಗೆ ಎಲ್ಲ ಜನ ಸೇರ್ತೀವಿ. ಅದಿನ ಲೇಟ್ ನೋಡಿ. ಇದು ಈರ್ ಪಲ್ಲೆ ಕಾಪುಲ ತಲ್ಚೆ. ಏನು? ಇಲ್ಲ ಇಲ್ಲ, ಹೌದು. On the guy, you should get something similar to it. Whether you want in Gangavati, you get married in Gangavati. Take care of your mom also. Okay. ಹಾಗೆ ಸಿಕ್ಲಿ. ಥ್ಯಾಂಕ್ ಯು. ನಾವು ಕೆಳಗೆ ಇಳಿದ್ವಿ. ಈಗ ಒಂದು ಶಾಪಿಂಗ್
ಶಾಪ್ ಮಾಡ್ತಾ ಇರೋದು ನಾನೆಲ್ಲ. ನಮ್ಮ ಅಕ್ಕ ಏನು ತೊಗೊಳ್ತಾ ಇದೀಯ ಮತ್ತೆ? ಯಾರಿಗಾದ್ರೂ ಏನಾದರೂ ಬೇಕಾ ಹೇಳಿ ಪ್ಲೀಸ್, ಕಮೆಂಟ್ ಮಾಡಿ. ಆಂಜನೇಯ ಬೇಕಾ? ನೀನಾ? ವೈ ಮೈತ್ರ? ತುಂಬ ದಿನ ಆಯ್ತು ಹಂಗೆ. ಕೊರಳಿಗ? ಇಲ್ಲ ನಿನ್ನ ಕೊರಳು. ಯಾರಿಗಾದ್ರೂ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಬೇಕಾದರೆ ಕಳಿಸ್ಕೊಡ್ತೀನಿ. ಬಟ್ ಗೂಗಲ್ ಪೇ ಮಾಡಬೇಕು. ಯಾರಿಗಾದ್ರೂ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಫೋನ್ಪೇ, ಗೂಗಲ್ ಪೇ, ಕ್ಯಾಶ್ ಆನ್ ಡೆಲಿವರಿ ಇಸ್ ನಾಟ್ ಅವೈಲೇಬಲ್ ಅಂತ ಹೇಳಿದ್ದು. ಎಂತ್ರೋದ್ಧಾರಕ ಇದಿಲ್ಲೇ ಹಂಪಿ. ಹಾಂ ಸೇಮ್ ಹಂಗೆ ಐತಿ. ಇದು ನೋಡಿ, ಇದೇನು? ಡ್ರೈ ಫ್ರೂಟ್ಸ್ ಅಲ್ಲ, ಸಿರಿಧಾನ್ಯ. ಧಾನ್ಯ ಅದಲ್ವಾ? ಧಾನ್ಯದು ಆಂಜನೇಯ. ವಿಭೂತಿ ಇದೆ ಆಯ್ತಾ? ಈ ವಿಭೂತಿನ ನಾನೇನು ಹಚ್ಚಿದೆ ಇಲ್ಲ. ಆರೆಂಜ್ ಎಲ್ಲ ಹಚ್ಬೇಡ, ಸಿಕ್ಕಿ ನಾನು ಆರೆಂಜ್ ಹಚ್ಚಲ್ಲ. ವಿಭೂತಿ ಹಚ್ಚಿದ ಗಿಡ ಇನ್ನ ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದಾನೆ ನಾಳೆ. ಕೆಲಸ ಹುಡುಕೊಡಿ, ಇಲ್ಲಿ ಇರ್ತೀನಿ. ಕೆಲಸ ಹುಡುಕೋರಿ, ಕೆಲಸ ಇದ್ರೆ ಯಾರಾದರೂ ಹೇಳಿ ಗಂಗಾವತಿ. ಟ್ರ್ಯಾಕ್ಟರ್ ಬೇಕಾ ಗಿಡ? ಬಾ, ಅಲ್ಲಿ ಮನೆಗೆ ಹೋಗ್ಬೇಕು. ಬಾ, ಅಲ್ಲಿ ನೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮನ್ನು. ನೋಡ್ತೀನಿ, ಹೋಗಿ ಮಾತಾಡೋದು. ಅಳಿಯ ನೀನು ಮಾತಾಡಿದ್ರ? ಏನಂತ ಗೊತ್ತಾ ಇವನು? ಹೋಗೋಣ ನಾನು ಆಂಟಿ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದು. ಎಷ್ಟೊತ್ತು ಮಾತಾಡಿದ್ರಿ? ಬಾಯ್ ಅಂಟೆ ಅಷ್ಟೇ. ಏನ್ ತಗೊಂಬಂದ್ರಿ? ಮನೇಲಿ ಇದ್ದು ಬಿಡ್ರಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ. ಅಂಜನಾದ್ರಿಗೆ ಬಿಡ್ತಾರಾ? ಅದಕ್ಕೆ ಸುಮ್ಮನೆ ಅದೇ ನಾನು. The next morning. ಮೈತ್ರಾನ್ ಕೇಳು. ನನ್ಗಿಂತ ನಾನು ಮಾಡ್ಕೊಡೋ ಅಡಿಗೆಯಿಂದ ನಮ್ಮಮ್ಮನ ಸ್ಕಿನ್ನೇ ಶೈನ್ ಆಗ್ತಾ ಇದೆ. ನಾನು ಮಾಡ್ಕೊಡೋ ಜ್ಯೂಸ್ ಫುಡ್ ಎಲ್ಲ ತಿಂದು 5 ದಿನ ಎಲ್ಲ ನನ್ನ ಫುಡ್ ತಿಂದಿದ್ದೀನಿ. ಬಾಯ್.